ದೇವತೆಗಳ ದಾನವರಿಗಿಂತ ಏನು ಕಡಿಮೆ ಇಲ್ಲ. ತುಚ್ಛಾಸ್ತ್ರ ನಿಪುಣರು ಅಥವಾ ಬಲಶಾಲಿಗಳು ಆಗ ನಮ್ಮ ದಿಕ್ಪಾಲಕರ ಮುಂದೆ ಅವರು ಯಾವ ಲೆಕ್ಕ? ಭಲೆ ಭಲೆ ಬಾಳು. ಸ್ವಾಗತ ಸುಸ್ವಾಗತ. ಶಾಂತನಾಗು. ಇಷ್ಟೊಂದು ಆಗ್ರಹವೇಕೆ ಸಹೋದರ? ಸಹೋದರನಂತೆ ಸಹೋದರ, ನಾನಿಲ್ಲದ ವೇಳೆಯಲ್ಲಿ ಅಂತಃಪುರವನ್ನು ಪ್ರವೇಶಿಸಿ ಗರ್ಭಿಣಿಯಾಗಿದ್ದ ಪತ್ನಿಯನ್ನು ಎದುರಿಸಿ ಗರ್ಭಪಾತ ಮಾಡಲು ಪ್ರಯತ್ನಿಸಿ ದ್ರೋಹಿ. ಸುಳ್ಳು ಸುಳ್ಳು ಅಣ್ಣಯ್ಯ. ನಾನು ಒಂಟಿ ಗರ್ಭಿಣಿ, ಅತ್ತಿಗೆ ಗರ್ಭಿಣಿ ಒಂಟಿಯಾಗಿದ್ದಾಳಲ್ಲ ಎಂದು ಸ್ವರ್ಗಕ್ಕೆ ಕರೆದೊಯ್ಯಲು ಬಂದಿದ್ದೆ. ತನ್ನ ಬಯಕೆಗಳನ್ನೆಲ್ಲೂ ತೀರಿಸಿಕೊಳ್ಳಲೆಂದು ಸ್ವರ್ಗಕ್ಕೆ ಕರೆದೊಯ್ಯಲು ಬಂದಿದ್ದೆ. ಬಕ್ಕಿದರೆ ಜುಟ್ಟು ಹಿಡಿಯುವುದು, ಎತ್ತರೆ ಕಾಲು ಕ್ಷಮೆ, ಇವನಿಗೆ ಕ್ಷಮೆ. ಹೌದು, ಇಷ್ಟೇ ಆದರೂ ಸ್ವರ್ಗಾಧಿಪತಿ ಅಲ್ಲದೆ. ಸ್ವರ್ಗಾಧಿಪತಿ ಯಾವನವನು? ಸ್ವರ್ಗಾಧಿಪತಿ ಯಾವನವನು? ಸ್ವರ್ಗಾಧಿಪತಿ ಸ್ವರ್ಗಾಧಿಪತಿಯ ದಂಡಂ ದಶಗುಣಂ ಭವೆ. ದೇವತೆಗಳೇ, ಇನ್ನು ಮುಂದೆ ನೀವೆಲ್ಲರೂ ಮಂದಾರ ಪಾರಿಜಾತ ಪುಷ್ಪಗಳಿಂದ ನನ್ನ ಪಾದ ಪೂಜೆ ಮಾಡಬೇಕು.
ಅಣ್ಣಯ್ಯ ದೈತ್ಯೇಂದ್ರ, ಇವಳು ನನ್ನ ಪತ್ನಿ ಸತೀದೇವಿ, ಅವಳ ತಂಟೆಗೆ ಹೋಗಬೇಡ. ಛೀ! ಅವಿವೇಕಿ, ನಿನ್ನ ಹಾಗೆ ಕಂಡ ಹೆಣ್ಣಿಗೆ ಕಣ್ಣಾಕುವಂತ ಕಾಮಾಂತ ನಾನೆಂದು ಭಾವಿಸಿದೆಯಾ? ಎಲ್ಲಿ ಎಲ್ಲಿಯ ನಿನ್ನ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ? ರಂಭ, ಊರ್ವಶ, ಮೇನಕ, ತಿಲೋತ್ತಮೆ, ಅಣ್ಣಯ್ಯ ದೈತ್ಯೇಂದ್ರ ಬಂದಿರುವನು. ಬನ್ನಿ. ಬಲೆ ಬಲೆ, ನೀವೆಯೋ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ? ಬಲೆ 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 ಮಹೇಂದ್ರ, ಈಗ ಅರ್ಥವಾಗುತ್ತಿದೆ ಈ ಹಿಂದ ಪದವಿಗೆ ನೀನೇಕೆ ಹೀಗೆ ಸಾಹಿತ್ಯೆಯನ್ನು. ರಂಬಾತಿ ಊರಸಿಯರೇ, ನಿಮಗಿಂತ ನಮ್ಮ ರಾಕ್ಷಸ ತನಿಖೆಯಷ್ಟು ಸಾಲು ಪಾಲಿಗೆ ಮೇಲೆ ಹೋಗಿ. ಆತ್ಮದಿಕ್ಪಾಲಕರನ್ನೆಲ್ಲರೂ ಬಂಧಿಸಿ ನಮ್ಮನ್ನು ಸಾದುಕೊಂಡು ಬನ್ನಿ. ನಾನೀಗಲೇ ಹೋಗಿ ಅವರನ್ನು ವೈರಿ ಹರಿಯನ್ನು ಕಾದು ಬರುತ್ತೇನೆ. ಮನೋಹರಿಯೇ ಅಯ್ಯನ ಮನೋಹರಿಯೇ
ಕಾಣುವ ನಿನ್ನ ನಯನಗಳು. ತ್ರಿಲೋಕವೇ ಪೂಜಿಸುವ ನಿನ್ನ ಭಕ್ತಿ ಭಾವಕ್ಕೆ ನಾನು ಮನಸೋತಿರುವೆನು. ಆದರೂ ಈ ವೈಕಂಠದಲ್ಲಿ ನಲಿವು ಸಂತೋಷಗಳಿದ್ದರೂ ತೃಪ್ತಿ ಎಂಬುದೇ ಇಲ್ಲದೆ ಚಿಂತೆಯಾಗಿದೆ. ಅದೇನೆಂದು ಕೇಳಬಹುದು ಸ್ವಾಮಿ? ಏನು ತಾನೇ ಹೇಳಲಿ ದೇವಿ? ಚತುರ್ಮುಖ ಬ್ರಹ್ಮನಿಂದ ಹೊರಪಡೆದ ಆ ಹಿರಣ್ಯಕಶಿಪು ಸುರಲೋಕದ ದೇವತೆಗಳನ್ನ ಹಿಂಸೆ ಪಡುತ್ತಾ ಯಜ್ಞ ಯಾಗಾದಿಗಳಿಗೆ ಅಡಚಣೆ ಮಾಡುತ್ತಾ ನನ್ನನ್ನು ಜಯಿಸುವರು ಯಾರೂ ಇಲ್ಲವೆಂದು ಒಪ್ಪಿ ಮೆರೆಯುತ್ತಿರುವನು. ಸ್ವಾಮಿ, ಹಾಗಾದರೆ ಅವರ ದುರಾಹಂಕಾರವನ್ನು ಅಡಗಿಸಿ ಈ ನಮ್ಮ ದೇವತೆಗಳ ಮನಸ್ಸಿಗೆ ತೃಪ್ತಿ ನೀಡಬಾರದು ಸ್ವಾಮಿ. ದೇವಿ, ಸ್ವಲ್ಪ ಸಮಯ ಕಾಲ ಅವಕಾಶ ಬೇಕಾಗುತ್ತದೆ. ಮಳೆಗಾಲದಲ್ಲಿ ನವಿಲು ಗರಿಕೆದರಿ ನರ್ತಿಸುವಂತೆ ಅವನ ಅಂತ್ಯವನ್ನು ನೋಡಿ ಸಂತೋಷ ಪಡುವ ಕಾಲವು ದೂರ ಉಳಿದಿಲ್ಲ. ಅಷ್ಟ ದಿಕ್ಪಾಲಕರನ್ನು ಸೆರೆ ಹಿಡಿದು ನನ್ನನ್ನು ಎದುರಿಸಲು ವೈಕುಂಠದ ಕಡೆ ಬರುತ್ತಿರುವನು. ಮರೆಯಲ್ಲಿ ನಿಂತು ಅವನ ಆರ್ಭಟವನ್ನು ನೋಡೋಣ. ಬಾಪ್ರಿಯೇ, ಹಾಗೆ ನನಗೆ ಭಯಪಟ್ಟು ಮರಿಯಾಗಿ ಓದ್ಯಾನೋ? ನಿನಗೆ ಧೈರ್ಯವಿದ್ದರೆ ಒಂದು ನನ್ನ ಎದುರಿಗೆ ನಿಲ್ಲು. ಕಣ್ಣಿಗೆ ಅವರು ಕಾಣುವುದಿಲ್ಲ. ಯಾವನಾಗಂದವನು ನೀನು ಜಲ ವಿಸರ್ಜಿಸುತ್ತದೆ. ಅರ್ಥವಿಸಿಬಿಟ್ಟೆ ಸಹಸ್ರ ಬಾಯಿಗಳನ್ನು ವಿಸರ್ಜಿಸುವ ನೀನು ನಾನು ಹೊಕ್ಕುತ್ತಿರುವ ಆಕ್ರೋಶದಲ್ಲಿ ಹರಿಯನ್ನು ಕೊಲ್ಲಲು ಬಂದು ಹಾವನ್ನು ಕೊಂದನೆಂಬ ಅಪಸಂಖ್ಯರ ಮಾತು ಅವರಿಂದ ಅಂಜುಭಕ್ತನಿಗೆ ಹೇಳು, ಅವರಿಗೆ ಸಾವು ಸಮೀಪಿಸುತ್ತದೆ. ಬಗ್ಗಿಸೋ ತಲೆಯನ್ನ ಬಗ್ಗಿಸೋ ತಲೆಯನ್ನ ಜಯ ಜಯ ಗಂಗಾಧರ ಜಯ ಜಯ ಗೌರೀವರ ಕರುಣಾಕರ ಶ್ರೀ ಸಚ್ಚಿದಾನಂದ ನಿರ್ಮಲ ಮೂರ್ತಿ ಜಯ ಜಯ ಗಂಗಾಧರ.
ಇಂದ್ರನ ವಿವೇಕಕ್ಕೆ ನಾನು ಏನೊಂದು ಹೇಳಲಿ. ಅಷ್ಟದಿಕ್ಪಾಲಕರನ್ನು ಸೆರೆ ಹಿಡಿದ್ರು ಈ ರೇಣುಕಶಿಪು. ಮುಂದೆ ಮಳೆ ಬೆಳೆ ಗಾಳಿಯ ಪರಿಸ್ಥಿತಿ ಏನಾಗುವುದು? ಈಗ ಏನಾದರೂ ಒಂದು ಉಪಾಯವನ್ನು ಮಾಡಿ ಆ ಅಷ್ಟದಿಕ್ಪಾಲಕರನ್ನು ಈ ದೈತ್ಯನಿಂದ ಬಿಡುಗಡೆಗೊಳಿಸಲು ನಾನೊಂದು ಉಪಾಯ ಹೂಡುವೆನು. ಜಯ ಜಯ ಗಂಗಾಧರ, ಜಯ ಜಯ ಗೌರೀಶ್ವರ, ಕರುಣಾಕರ ಶ್ರೀ ಸಚ್ಚಿದಾನಂದ ನಿರ್ಮಲಮೂರ್ತಿ, ಜಯ ಜಯ ಗಂಗಾಧರ. ನಮ್ಮ ಅಕ್ರಮದಿಂದ ಕಂಗಾಲಾಗಿರುವ ನಟದುತ್ತರೆ ಅಮರರಾದರೂ ಮರಗಳಂತೆ ಚಲಿಸಲಾರದೆ ನಿಂತಿರುವ ದಿಕ್ಪಾಲಕರೇ, ಇಂದಿಗೆ ನಿಮ್ಮ ಅಟ್ಟಹಾಸ ಅಳಿಯಿತು, ವೈಭವ ಮುಗಿಯಿತು. ಚಿಂತಿಸಬೇಡಿ, ಲೋಕಲೋಕಗಳನ್ನು ಪಾಲಿಸುವ ಈ ಪರಮೇಶ್ವರ ನಿಮಗಾಗಿ ಈಗಾಗಲೇ ಹೊಸ ಯೋಜನೆಯನ್ನು ಸಿದ್ಧಪಡಿಸಿದ್ದಾನೆ. ದೇವೇಂದ್ರ, ಇನ್ನು ಮುಂದೆ ನೀನು ನಮ್ಮ ಅರಮನೆಯ ಹೋಳಿಗೆವರು ಆಗಿಬಿಟ್ಟಿರುವೆ. ಹದ್ದಿ ಎಲ್ಲ ಕೆಲಸ ನಮ್ಮ ಅರಮನೆಯ ಪಾಕಶಾಲೆಯ ಮೇಲ್ವಿಚಾರಣೆ. ವಾಯು, ನಾವು ಕುಂತಲ್ಲಿ ನಿಂತಲ್ಲಿ ಮಲಗಿದಲ್ಲಿ ಸುಸ್ವಾಮ್ಯವಾದ ಸುಗಂಧಯುಕ್ತವಾದ ತಂಗಾಡಿ ವರ್ಣ ಕಾಲವಾದೊಡನೆ ಬಂದು ನಮ್ಮ ಪಾದ ದೊರೆಯಬೇಕು. ಯಮ ಮೃತ್ಯು ದೇವತೆ, ಪಾಪ ನಾನೇ ನಿನಗೆ ಮೃತ್ಯುದೇವೇ ಆಗಿ ಬಂದಿಬಿಟ್ಟೆ ಅಲ್ಲವೇ? ಚಿಂತಿಸಬೇಡ,
ನಮ್ಮ ಅರಮನೆಯ ಕಾವಲು ಕಾಯುವ ಕೆಲಸ ನಿನಗೆ ನಿಗದಿಯಾಗಿ ಬೇಕಾದರೂ ಕೋಣದ ಮೇಲೆ ಕುಳಿತು ಇದ್ದ ಸೇನಾಪತಿ ನಾರಾಯಣ ಯಾರು ನಾರಾಯಣ ಹರಿ ಹರಿ ಅಲ್ಲ ಹರ ಹರ ಅಭ್ಯಾಸ ಬಲ ಅಭ್ಯಾಸ ಬಲ ಅಭ್ಯಾಸ ಬಲ ಏನು ಯಾರ ಮುಂದೆ ನಿನ್ನ ಅಭ್ಯಾಸ ಬಲ ನಾರದ ಲೋಕ ಲೋಕಕ್ಕೆಲ್ಲ ನಾನೇ ಪರಮೇಶ್ವರ ನಾನೇ ಸರ್ವೇಶ್ವರ ತಿಳಿಯುತ್ತೆ ದಿವ್ಯವಾಣಿ ದಿವ್ಯವಾಣಿ ಅಮೃತವಾಣಿ ಓಹೋ ಅದಿರಲಿ ಅಷ್ಟದಿಕ್ಪಾಲಕರೆಲ್ಲ ಇಲ್ಲಿ ಹೀಗೆ ಏನು ಸಮಾಚಾರ ಸೋತು ಶಾಣಾಗಿದ್ದರಾಗಿದ್ದಾರೆ ಆಗಬೇಕಾದ್ದೆ ಆದರೆ ಏನು ಹೋದರು ಅಲ್ಲ ದಾನವೇಂದ್ರ ಇವರೆಲ್ಲ ಇಲ್ಲಿದ್ದರೆ ಲೋಕಗಳ ಗತಿ ಏನು ನಾನಿಲ್ಲವೇ ನೀನಿದ್ದರೆ ಕಾಲ ಕಾಲಕ್ಕೆ ಮಳೆ ಸುರಿಸಲು ಸಾಧ್ಯವೇ ಅಲ್ಲವೇ ಗಾಳಿಯನ್ನು ಬೀಸಲು ಸಾಧ್ಯವೇ ಅಗ್ನಿಯಂತೆ ದಹಿಸಲು ಸಾಧ್ಯವೇ ಹೌದು ನಾರದರು ಇದು ನನಗೆ ಒಳ್ಳೆಯಲ್ಲವಲ್ಲ ಈಗೇನು ಮಾಡುವುದು ನಾರದರೆ ದಾನವೇಂದ್ರ ಹೇಗೂ ಸೋತು ಶರಣಾಗಿದ್ದಾರೆ ಇವರನ್ನು ಬಿಡುಗಡೆಗೊಳಿಸು ನಿನ್ನ ಆಜ್ಞೆಯಂತೆ ಯಥಾಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸಿಕೊಂಡು ಇರಲಿ ಸೇನಾಪತಿ ಅದು ಸರಿಯೇ ಇವರನ್ನು ಹೊರಬಿಟ್ಟು ಇದರಲ್ಲಿ ನಿಮ್ಮ ಕುತಂತ್ರವೇನಾದರೂ ಏ ಹರಿಹರಿ ಎಲ್ಲಿಯಾದರೂ ಉಂಟೆ ಅದು ಏಕೆ ಮಾಡುದು ಅದು ಆಗ ಎಷ್ಟೇ ಆಗಲು ನೀವು ದೇವತಾ ಪುಷ್ಪಾತಗಳಲ್ಲಿವೆ ಅದಕ್ಕಾಗಿ ಆಗಂದೆ ಅದು ಆಗ ಈಗಲ್ಲ ಅದು ಬದುಕುವ ಲಕ್ಷಣ ಈ ನಾಡದ ಯಾರು ಅಧಿಕಾರದಲ್ಲಿದ್ದಾರೋ ಅವರ ಪಕ್ಷಪಾತಿ ಅದು ಬದುಕುವ ಲಕ್ಷಣ ನಾಡವಿಲ್ಲ ಬಲೆ ಬಲೆ ದೇವತೆಗಳೇ ಇನ್ನು ಮುಂದೆ ಯಜ್ಞ ಯಾವಾದಿಗಳ ಆವಿರ್ಭಾಗವು ನನಗೆ ಸೇರತಕ್ಕದ್ದು ಇನ್ನು ಮುಂದೆ ನನ್ನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡು ನನ್ನ ಆಜ್ಞೆಯನ್ನು ಶಿರಸಾವಹಿಸಿ ನಡೆಸಬೇಕು ಆಗಬಹುದು ನಿನಗಲ್ಲೇ ಹೇಳಿದ್ದು ಇವರಿಗೆ ಎಲ್ಲಿ ಎಲ್ಲರೂ ಹೇಳಿ ಆಪತ್ಕಾಲದಲ್ಲಿ ಉಪಾಯ ಮಾಡಿ ಆ ದೇವತೆಗಳನ್ನು ಅಷ್ಟದಿಕ್ಪಾಲಕರನ್ನು ಆ ದೈತ್ಯನಿಂದ ಬಿಡಿಸಿದಾಯಿತು. ಮುಂದೇನಾಗುವುದೋ ನೋಡಬೇಕು. ನಾರಾಯಣ ನಾರಾಯಣ ದೇವ ದೇವ ನಾರಾಯಣ ಪರಂಧಾಮ ಪರಮಾತ್ಮ
ನೋಡಿದ್ರೆ ಸ್ವಾಮಿ ಎಷ್ಟು ಮುದ್ದಾಗಿರುವನಲ್ಲವೇ ನಿಜ ದೇವಿ. ಪ್ರಾಣೇಶ್ವರ ಸಾಮಾನ್ಯನವನಲ್ಲ. ಇವನಿಂದ ನಮ್ಮ ವಂಶವೇ ಉದ್ಧಾರವಾಗುವುದೆಂದು ನಾನು ಹೇಳಿದ್ದಾರೆ ಸ್ವಾಮಿ. ದೇವಿ, ಸೂರ್ಯಚಂದ್ರರು ಇರುವ ತನಕ ಜಗತ್ತೇ ಕೊಂಡಾಡುವಂತಹ ಮಹಾಪುರುಷನಾಗುತ್ತಾನೆ ಪ್ರಹ್ಲಾದ. ಎಷ್ಟೇ ಆಗಲಿ ನಮ್ಮ ಮಗನಲ್ಲವೇ ತಂದೆ ಎಂತ ಮಗ. ತಂದೆಯ ಸ್ಥಾನದಲ್ಲಿ ಇರುವವರೆಲ್ಲ ಈ ಬಯಸುವುದು ಹೀಗೆ, ಜರುಗೋದೆಲ್ಲ ಅವರ ಪೂರ್ವಪರದ ಪುಣ್ಯದಂತೆ. ಅದು ನಿಜವೇ. ನಿಮ್ಮ ಹಾಗೆ ನಾನಾಗಿದ್ದರೆ ಮೂಗು ಹಿಡಿದುಕೊಂಡು ಕುಳಿತುಕೊಳ್ಳಬೇಕಾಗಿತ್ತು. ಏನೋ ನಮ್ಮ ಪೂರ್ವಜನ್ಮದ ಪುಣ್ಯ ವಿಶೇಷ ಸಾರ್ವಭೌಮರಾಗಿ ಅಖಿಲ ಕಂಗೊಳಿಸುತ್ತಿರುವೆ. ಅಭಿನವ ಪರಮೇಶ್ವರ ಅವರು ಹಾಗೆ ಮೂಗು ಹಿಡಿದು ಕುಳಿತಿದ್ದರಿಂದಲೇ ನಿನ್ನಂಥ ಪರಾಕ್ರಮಶಾಲಿ ಹುಟ್ಟಿದ್ದು. ಓಹೋ, ಇರಬಹುದು ಇರಬಹುದು. ಅಮ್ಮ, ತಂದೆ, ನೀವೇಗೆ ಈ ಗುಡಿಸಲಿನಲ್ಲಿ ವಾಸವಾಗಿದ್ದೀರಿ? ನಮ್ಮ ಅರಮನೆಗೆ ಒಂದು ಕುಮಾರ ಸಾರ್ವಭೌಮರ ವೈಭವವನ್ನು ನೋಡಿ ಆನಂದ ಪಡಬಾರದೇಕೆ? ಕಣ್ಣಾರೆ ಕಾಣುವುದಕ್ಕಿಂತ ಕಿವಿಯಾರೆ ಕೇಳುವುದೇ ಎಷ್ಟು ಸಂತೋಷ ಇತ್ತು ತೃಪ್ತಿ. ಅಲ್ಪ ಸಂತೋಷ, ಅಲ್ಪ ದೃಷ್ಟಿಗಳು. ಏನಂದೆ? ನಿನಗೂ ಅಮ್ಮ ನಾನು ಹೇಳಿದ್ದು. ನಿನ್ನ ಪತಿದೇವರ ವಿಚಾರವಾಗಿ ನಾನೇನು ಹೇಳಿದರು ನಿನಗದಷ್ಟು ಸ್ವಾಭಿಮಾನ ಮತ್ತೆ ಬರುವುದಿಲ್ಲವೇ? ಇರಲಿ, ನಾನು ಹೇಳಿದ್ದು ನಿನ್ನ ಪತಿದೇವರು ಇಷ್ಟೇ ಆಗಲಿ ದೇವತಾ ಪಕ್ಷಪಾತಿಗಳಲ್ಲವೇ, ಅದಕ್ಕಾಗಿ ನಾನು ಗೆಲ್ಲಿದ್ದು. ಹಿರಣ್ಯ, ಕಣ್ಣುಗಳೆಷ್ಟಿದ್ದರೂ ಕಾಣುವ ನೋಟವನ್ನು, ಮಕ್ಕಳೆಷ್ಟಿದ್ದರೂ ಎತ್ತವರ ಪ್ರೀತಿ ಒಂದು. ಈ ಜಗತ್ತು ಪರಮೇಶ್ವರ ನಡೆಸುತ್ತಿರುವ ನಾಟಕ. ಈ ನಾಟಕದಲ್ಲಿ ಬರತಕ್ಕ ಪಾತ್ರವನ್ನು ವೀಕ್ಷಿಸುವ ಪ್ರೇಕ್ಷಕರು ನಾವು. ಓಹೋ, ಆ ನಿಮ್ಮ ನಾಟಕದಲ್ಲಿ ನಮ್ಮ ಪಾತ್ರಾಭಿನಯ ಹೇಗಿದೆ? ತುಂಬಾ ಸೊಗಸಾಗಿದೆ. ತುಂಬಾ ಸೊಗಸಾಗಿದೆ. ಆ ನಿಮ್ಮ ಮಕ್ಕಳು ದೇವತೆಗಳ ಪಾತ್ರ ಅದು ಚೆನ್ನಾಗಿದೆ. ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಪಾತ್ರಧಾರಿಗಳು ನಾವು, ಪ್ರೇಕ್ಷಕರು ಮತ್ತು ವೀಕ್ಷಕರು ನೀವು. ಈಗ ನೀವು ನಮ್ಮ ಅರಮನೆಗೆ ಬಂದರೆ ಆ ನಿಮ್ಮ ಮಕ್ಕಳು ದೇವತೆಗಳ ಪಾತ್ರವನ್ನು ಚೆನ್ನಾಗಿ ವೀಕ್ಷಿಸಬಹುದು. ಆಗಲಿ ಹಿರಣ್ಯ, ಆ ಭಗವಂತನ ಪ್ರೇರಣೆಯಾದ ಖಂಡಿತ ಬಂದೇ ಬರುತ್ತೇವೆ. ಬನ್ನಿ ಬನ್ನಿ, ಅಗತ್ಯವಾಗಿ ಬನ್ನಿ. ನಿಮಗಾಗಿ ನಾವು ಕಾದಿರುತ್ತೇವೆ, ಬರುತ್ತೇವೆ. ಅಯ್ಯೋದು ಅಮ್ಮ, ಸ್ವಾಮಿ, ಅವನ ರೀತಿ ನೀತಿ ಬದಲಾಗಿರುವುದಲ್ಲ? ಹುಟ್ಟಿದ ಮಕ್ಕಳು ಹಾಗೇ ಇರುವುದಿಲ್ಲ. ಬೆಳೆಯುತ್ತಾ ದೊಡ್ಡವರಾಗುತ್ತಾರೆ. ದೊಡ್ಡವರಾದ ಹಾಗೆ ಶಕ್ತಿ ಬರುತ್ತದೆ. ಶಕ್ತಿ ಬಂದ ಹಾಗೆ ಮಾತು, ನಡೆ, ನುಡಿ ಎಲ್ಲವೂ ಬದಲಾಗುತ್ತಾ ಹೋಗುತ್ತದೆ. ಅದರ ಪರಿಣಾಮ? ಅದರ ಚಿಂತೆಯನ್ನು ಬಿಡು, ಭಗವಂತನಲ್ಲಿ ಮನಸ್ಸಿಡು, ಶಾಂತಿ ಲಭಿಸುತ್ತದೆ. la
ಬಾರೆ ಬಾರೆ ಸುಕುಮಾರಿ ಬಾರೆ ಮುದ್ದು ಬಂಗಾರಿ. ಹೇಗಿರ್ಬೇಕು ಅಂತ ನಮ್ಮ ಗುರುಗಳು ನಮಗೆ ಹೇಳ್ಕೊಟ್ಟಿದ್ದಾರೆ. ಹೇಗೆ ಅಂದ್ರೆ ನಾವು ಹಿರಿಯರಿಗೆ ನೋಡಿದ ತಕ್ಷಣ ಮಾಡಬೇಕು ನಮ್ಮ ನಮಸ್ಕಾರ, ಅದು ನಮ್ಮ ಸಂಸ್ಕಾರ. ಅದೇ ದಾರಿಯಲ್ಲಿ ಹೋದರೆ ಸಿಗುತ್ತೆ ಒಳ್ಳೆ ಪುರಸ್ಕಾರ, ಅಡ್ಡ ದಾರಿ ಹಿಡಿದ್ರೆ ಎಲ್ಲರೂ ಸೇರಿ ಮಾಡ್ತಾರೆ ತಿರಸ್ಕಾರ. ಆದ್ರಿಂದ ಮಾನವ ಜನ್ಮ ಬಹಳ ದೊಡ್ಡದು, ಅದನ್ನ ಹಾನಿ ಮಾಡಿಕೊಳ್ಳಬಾರದು ಅಂತ ನಮ್ಮ ಗುರುಗಳು ಹೇಳಿಕೊಟ್ಟಿದ್ದಾರೆ. ಅದ್ರಲ್ಲಿ ಮಾನವೀಯತೆ ಬಹಳ ದೊಡ್ಡದು ನೋಡಿ. ಹೇಗೆ ಅಂದ್ರೆ ನಾವು ಏನಾದ್ರೂ ಗುರಿ ಸಾಧಿಸ್ಬೇಕಂದ್ರೆ ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು, ಅವಾಗ ಗುರಿನ ಸಾಧಿಸಬಹುದು ಅಂತ ಹೇಳ್ಕೊಟ್ಟಿದ್ದಾರೆ. ಮಾನವ ಜನ್ಮ ಬಹಳ ದೊಡ್ಡದು. ಹೇಗೆ ಅಂದ್ರೆ ಮರ ಬಿದ್ದು ನೆರಳಿಲ್ಲದಿದ್ದರೆ, ಹಸಿದು ಹಾಲಿಲ್ಲದಿದ್ದರೆ, ರೂಪವಿದ್ದು ಗುಣವಿಲ್ಲದಿದ್ದರೆ, ಹಣವಿದ್ದು ದಾನ ಧರ್ಮಗಳಿಲ್ಲದಿದ್ದರೆ, ತಟ್ಟೆಯಿದ್ದು ಊಟವಿಲ್ಲದಿದ್ದರೆ, ಕಣ್ಣುಗಳಿದ್ದು ಪರಮಾತ್ಮನ ಜ್ಞಾನ ಇಲ್ಲದೆ ಹೋದ ಮೇಲೆ ನಮ್ಮ ಮೇಲೆ ಏನಿದ್ದಾನೆ, ಏನು ಪ್ರಯೋಜನ ಅಂತ ಇರುವರು ಹೇಳಿದ್ದಾರೆ. ಅದರಲ್ಲೂ ಮನುಷ್ಯ ಹುಟ್ಟಬೇಕಾದ್ರೆ ಉಸಿರುತ್ತೆ, ಹೆಸರುದಿಲ್ಲ. ಸಾಯಬೇಕಾದ್ರೆ ಹೆಸರಿರುತ್ತೆ, ಉಸಿರುವುದಿಲ್ಲ. ಎರಡರ ನಡುವೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ನೋಡಿ. ತಾವು ಕೂತ್ಕೊಂಡು ವೀಕ್ಷಿಸ್ತಾ ಇದ್ದೀರಲ್ಲ, ಮಹತ್ತರವಾದ ಸಾಧನೆ. ನಿಮ್ಗೆಲ್ಲ ಧನ್ಯವಾದ ಹೇಳ್ತಾ ವಿಶೇಷವಾದ ನಮಸ್ಕಾರವನ್ನು ಮಾಡ್ತಾ, ಹೇಗೆ ಅಂತ ಹೇಳಿದ್ರೆ ಮನುಷ್ಯ ಯಾವುದಾದ್ರೂ ಸಾಧನೆ ಮಾಡಬೇಕು. ಹಳೆ ಕಾಲದ ಋಷಿಮುನಿಗಳು ಒಂಟಿ ಕಾಲದಲ್ಲಿ ಈಗ ಧ್ಯಾನವನ್ನು ಮಾಡ್ತಾ ಇದ್ದಂತೆ. ನಾವು ಕೂಡ ಈಗಿನ ಕಾಲದಲ್ಲಿ ಒಂಟಿ ಕಾಲದಲ್ಲಿ ಧ್ಯಾನವನ್ನು ಮಾಡಿದ್ರೆ ಏನ್ ಬೇಕಾದ್ರೂ ಪಡಿಬಹುದು ಅನ್ನೋದು ಒಂದೇ ಒಂದು ಉದಾಹರಣೆ ತೋರಿಸಿ. ಸಾಧನೆ ಏನು ಅಂತ ಹೇಳಿದ್ರೆ ಮನುಷ್ಯನಲ್ಲಿ 72 ಸಾವಿರ ನರನಾಡಿಗಳು ಓಡಾಡ್ತಾ ಇರುತ್ತೆ. ಇಲ್ಲಿಂದ ಪ್ರಾರಂಭ ಆಗುತ್ತೆ. ಅವಾಗ ಹೀಗೆ ಚಪ್ಪಾಳೆ ಹೊಡಿತಾ ಇದ್ರೆ ಕಲಾವಿದರಿಗೆ ಪ್ರೋತ್ಸಾಹ, ನಿಮಗೆ ಪುನರುತ್ಸಾಹ, ಆರೋಗ್ಯ ಕಾಪಾಡಿಕೊಳ್ಬಹುದು. ಅವಾಗ ಚಪ್ಪಾಳೆ ಬರ್ತಾ ಇರಲಿ, ಆನಂದ. ಹೇಗೆಂದ್ರೆ ಮನುಷ್ಯನಲ್ಲಿ 84 ಜೀವರಾಶಿಗಳಿದೆ. ಮಾನವ ಜನ್ಮ ಕೊನೆಯ ಜೀವರಾಶಿಗೆ ಕೊನೆಯ ಜೀವ ಅದು. ಅದರಲ್ಲೂ ವಿಶೇಷವಾಗಿ ನೊಣ, ಸೊಳ್ಳೆ ಮನುಷ್ಯರಿಗೋಸ್ಕರ ಇದೆ. ಹೇಗೆ ಅಂತ ಹೇಳಿದ್ರೆ ಹಗಲೊತ್ತಿನಲ್ಲಿ ನೊಣ ಹೊಡಿಬೇಕು, ರಾತ್ರಿ ಹೊತ್ತು ಸೊಳ್ಳೆ ಹೊಡಿಬೇಕು. ನೊಣ ಸೊಳ್ಳೆ ಹೊಡಿತಾ 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 ಚಪ್ಪಾಳೆ ಹೊಡೆದ ಆರೋಗ್ಯ ಕಾಪಾಡಿಕೊಳ್ಬಹುದು. ನಮ್ಮ ಗುರುಗಳು ಹೇಳಿಕೊಟ್ಟಿದ್ದಾರೆ. ಎಂಥ ಮಾನವ ಜನ್ಮ ಅಂತ ಹೇಳಿದ್ರೆ ಎಷ್ಟು ಆನಂದ ಆಗ್ತಾ ಇದೆ ಅಂತ ಹೇಳಿದ್ರೆ ಆನಂದ ಆನಂದ. ಆನಂದ ಆನಂದ ಬ್ರಹ್ಮಾನಂದ ಆನಂದ ಆನಂದ. ಮೊರ ಮೊರದಗಲದ ಪಳವೇನು ಕರಗರಲೆನ್ನುವ ದಂಡಿಗೇನು, ಮೊರ ಮೊರದಗಲದ ಪಳವೇನು ಕರಗರಲೆನ್ನುವ ದಂಡಿಗೇನು, ಕರದ ತುಂಬದ ಬಂಡಿಗೇನಿದೆ, ಕರದ ತುಂಬದ ಬಂಡಿಗೇನು ಓಲೊಂಬತ್ತು ಶಿರೋಜಿಗಲೇ. ಆನಂದ ಆನಂದ ಬ್ರಹ್ಮಾನಂದ ಆನಂದ ಆನಂದ. ಏನಯ್ಯ, ನಾ ಹೇಳಿಕೊಟ್ಟ ಎಲ್ಲ ವಿದ್ಯಾಭ್ಯಾಸ ಅಗ್ರಜ ಸಹೋದರ ಅಂತ್ರಿ ಹೇಳ್ತಾರೆ ನಮಗೆ. ತಾವು ನಮ್ಮ ಗುರುಗಳು ಹೌದು, ನನ್ನ ಅಣ್ಣನೂ ಹೌದು, ಅಗ್ರಜನೂ ಹೌದು. ಅಗ್ರ ತಾವು ಬಹಳ ವೇಗವಾಗಿ ಬರ್ತಾ ಇದ್ದಾರೆ. ವಿಚಾರ ಏನು ಗೊತ್ತಿಲ್ವೇ? ಇಲ್ವಲ್ಲ. ನಮ್ಮಿಬ್ಬರನ್ನು
ಆಸ್ಥಾನಕ್ಕೆ ಬರಮಾಡಿದ್ದಾರೆ. ಯಾರು? ಹಿರಣ್ಯ ಕಶ್ಯಪ ಮೊದಲೇ ದೈತ್ಯ ಚಕ್ರವರ್ತಿ. ಹೋಗಿ ವಿಚಾರವೇನೆಂಬುದು ತಿಳಿದುಕೊಳ್ಳೋಣ. ಹಾಗೆ ಹಾಗೆ ಒಂದೇ ವಿಚಾರ ನಿಮ್ಮಲ್ಲಿ ಕೇಳ್ಬಿಡ್ಲೆ, ಎಲ್ಲಾದ್ರೂ ಹೋಗ್ಬೇಕಂದ್ರೆ ನಮ್ಮ ಪುರೋಹಿತರಿಗೆ ಬರಮಾಡಿಸ್ತಾರ. ಪುರೋಹಿತ ಯಾಕೆ ಬರಮಾಡಬೇಕು ಅಂತ ನನ್ನ ವಿಚಾರ. ಪುರೋಹಿತರು ಏನ್ ತಿಳ್ಕೊಂಡಿದ್ಯಾ ನೀನು? ಪುರೋಹಿತರು ದಡ್ಡ, ಪುರದ ಹಿತವನ್ನು ಬಯಸುವವನೇ ಪುರೋಹಿತ. ಹಿತವನ್ನು ಬಯಸುವವನ ಪುರೋಹಿತ. ಇವರೆಲ್ಲರೂ ಭೋಜನ ಮಾಡಿದಾಗ ನಾನು ಭೋಜನ ಮಾಡೋದು. ಯಾಕೆ ಬ್ರಾಹ್ಮಣ ಭೋಜನ ಪ್ರಿಯ? ಸಮಾಧಾನ. ಭೋಜನ ಮಾಡದೇ ಇರೋರು ಹೇಳ್ತಾರೆ, ಎಲ್ಲರೂ ಭೋಜನ ಮಾಡ್ತಾರೆ. ಬ್ರಾಹ್ಮಣ ಬಹು ಜನಪ್ರಿಯ. ಬ್ರಾಹ್ಮಣ ಬಹು ಜನಪ್ರಿಯ ಅಂತಾನೆ ಏನೆಲ್ಲ ತುಂಬಿಕೊಂಡಿದ್ದಾರೆ. ಎಲ್ಲರಿಗೂ ಬೇಕಾದವರು ಬ್ರಾಹ್ಮಣ. ಶಾಸ್ತ್ರ ಕೇಳೋಕ್ಕಾಗ್ಲಿ, ಲಗ್ನ ನೋಡೋಕ್ಕಾಗ್ಲಿ, ಮುಹೂರ್ತ ನೋಡ್ಬೇಕಾದ್ರು ಅವೇ ಬೇಕು. ಹಾಗಾದ್ರೆ ಹೊರಡಲು ವೇಳೆ ಆಗ್ಬಿಡುತ್ತೆ. ಭೋಜನ ಮುಗಿದೋಗ್ಬಿಟ್ರೆ ಕಷ್ಟ. ತಾವು ಮುಂದೆ ಕಂದ ಪ್ರಹ್ಲಾದ, ಅಮ್ಮನನ್ನು ಒಂಟಿಯಾಗಿ ಬಿಟ್ಟು ಎಲ್ಲಿಗೆ ಹೋಗಿದ್ದೆ? ಆಹಾ, ಅಮ್ಮನ ಜೊತೆಯಲ್ಲೇ ಆಟವಾಡಿಕೊಂಡಿರಬಹುದಿತ್ತಲ್ಲವೇ? ಹಾಗೆಯೇ ಆಗಲಮ್ಮ. ಆಗ್ಲಿ ಕಂದ, ಬಾ. ಖಯಾದು ಖಯಾದು ಸ್ವಾಮಿ, ಏನದು? ತಾಯಿ ಮಗು ಏನೋ ಆಳವಾಗಿ ಮಾತಾಡೋದು? ಹಾಗೇನು ಇಲ್ಲ ಸ್ವಾಮಿ. ಪ್ರಹ್ಲಾದನ ಮಾತುಗಳನ್ನು ಕೇಳುತ್ತಾ ಕಾಲವನ್ನು ಕಳೆಯುತ್ತಿದ್ದೇನೆ. ಆ ಆನಂದಕ್ಕೆ ಸ್ವಲ್ಪ ಅಡ್ಡಿಯಾಗಬಹುದು ಖಯಾದು. ಕುಮಾರ ಪ್ರಹ್ಲಾದನನ್ನು ವಿದ್ಯಾಭ್ಯಾಸಕ್ಕೆ ಕಳಿಸಬೇಕಲ್ಲವೇ? ಹಾಗೆ ಸ್ವಾಮಿ. ಅದಕ್ಕಾಗಿ ಗುರುಪುತ್ರರನ್ನು ಬರಹೇಳಿದ್ದೇನೆ. ಚಂದು ಜೈ ವಿಜಯ ಜೈ ಭವ. ಬನ್ನಿ ಗುರುಪುತ್ರರೇ. ಮಹಾಪ್ರಭು, ನಮ್ಮನ್ನು ಕರೆಸಿದ ಕಾರಣವೇನು? ನಮ್ಮನ್ನು ಕರೆಸಿದ ಕಾರಣವೇನೆಂದರೆ ನಮ್ಮ ಪ್ರಹ್ಲಾದ ಕುಮಾರನಿಗೆ ವಿದ್ಯಾಭ್ಯಾಸವನ್ನು ಮಾಡಿಸಬೇಕೆಂದು ನಾವುಗಳು ಸಂಕಲ್ಪಿಸಿದ್ದು. ಅದಕ್ಕಾಗಿಯೇ ತಮ್ಮನ್ನು ಕರೆಸಿದ್ದು. ಪೂಜ್ಯರೇ, ಇವನು ದೈತ್ಯ ಕುಲವನ್ನೇ ಬೆಳಗುವಂತಹ ಮಹಾಪುರುಷನಾಗಬೇಕು. ತಿಳಿಯಿತೆ? ತಂದೆಯೇ, ಹೋಗಿ ಬರುತ್ತೇನೆ. ಅಮ್ಮ, ಬರುತ್ತೇನೆ. ಆಗಲಿ ಕಂದ, ಹೋಗಿ ಬಾ ಕುಮಾರ. ಕರ್ಕೊಂಡು ಬನ್ನಿ. ಹಾಗೆ ಆಗಲಿ, ಹಾಗೆ ಆಗಲಿ. ಬರೆಯಂತೆ ಆಗಲಿ. ಖಯಾದು, ಏನದು? ಗುರುಪುತ್ರರೊಡನೆ ಏನೋ ಹೇಳುತ್ತಿದ್ದೆ? ಏನೂ ಇಲ್ಲ ಸ್ವಾಮಿ, ಇರಲಿ, ಹೇಳು. ಏನಿಲ್ಲ. ಏನಾದ್ರು ನಾಚಿಕೆ, ಏನಾದರೂ ವಿಶೇಷವೇ? ಇರಲಿ, ಹೇಳು. ಇಲ್ಲ ಸ್ವಾಮಿ, ಹಾಗೇನೂ ಇಲ್ಲ. ನನ್ನ ಪ್ರಹ್ಲಾದ ಕುಮಾರನು ಇನ್ನೂ ಚಿಕ್ಕವನು. ಆಹಾ. ಶಿವಬಾಯಾರಿಕೆಯನ್ನು ತಡೆತಕ್ಕವನಲ್ಲ. ಓಹೋ, ಆಗಾಗ ಅರಮನೆಗೆ ಕರೆದುಕೊಂಡು ಬನ್ನಿ ಎಂದು ಹೇಳುತ್ತಿದ್ದೇನಷ್ಟೇ. ಅಯ್ಯೋ ಪಾಪ, ನೀನು ಹೇಳುತ್ತಿದ್ದರೆ ಅವರಿಗೆ ತಿಳಿಯುತ್ತಿಲ್ಲವೇ? ಇರಲಿಲ್ಲವೇನ? ಅದನ್ನು ಹೇಳುವಾಗ ಏನು ಬಿನ್ನಾಣ, ಏನು ಒಯ್ಯಾರ? ಗುರುಪುತ್ರನೇ, ಪ್ರಹ್ಲಾದ ಕುಮಾರನನ್ನು ಚಿಕ್ಕವನು, ಹಸುವೆ ಬಾಯಾರಿಕೆಯನ್ನು ತಡೆಯತಕ್ಕವನಲ್ಲ. ಹಾಗಾಗಿ ಅವನನ್ನು ಇಲ್ಲಿಗೆ ಕರೆದುಕೊಂಡು ಬನ್ನಿ. ಹಾಗೆ ಹೀಗೆ ಹೋಗೆ ಇವಳೆ ಮಕ್ಕಳನ್ನ ಎತ್ತಿರೋದು ಅವ್ರಿಗೇನು ಇಲ್ಲ ನೋಡು. ಸ್ವಾಮಿ, ಪ್ರಹ್ಲಾದನನ್ನು ಬಿಟ್ಟು ನನಗೆ ಇರುವುದಕ್ಕೆ ಆಗುದಿಲ್ಲ. ಆದ್ದರಿಂದ ಹಾಗೆ ಹೇಳಿದೆ. ನನಗೂ ಅಷ್ಟೇ ದೇವಿ, ಆತನನ್ನು ಬಿಟ್ಟಲು ನನಗೆ ಸಾಧ್ಯವಿಲ್ಲ. ಹಾಗೆಂದು ಆತನ ವಿದ್ಯಾಭ್ಯಾಸಕ್ಕೆ ಅಡ್ಡಿಯಾಗಬಾರದು. ತಿಳಿಯಿತೆ? ಆಗಲಿ ಸ್ವಾಮಿ. ಹಾಗೆ ಆಹಾ, ಕುಂತು ಕೂದ ನಾನೊಂದು ನೋಡಿ ಯಾರು ಬಂದಿದ್ದಾರಂತ. ಇವನು ರಾಜಕುಮಾರ, ಪ್ರಹ್ಲಾದ ಕುಮಾರ, ರಾಜಪುತ್ರ. ಇನ್ನು ಮೇಲೆ ನಮ್ಮ ಗುರುಕುಲದಲ್ಲಿ ಇರ್ತಾನೆ ನಿಮ್ಮ ಜೊತೆ. ನೀವೆಲ್ಲ ಇವನಿಗೆ ಸಹಾಯ ಮಾಡಬೇಕು, ಗೊತ್ತಾಯ್ತು? ಪ್ರಹ್ಲಾದ ಕುಮಾರ, ನಾನು ಹೇಳ್ಬಿಟ್ಟಾಗೆ ಹೇಳ್ತೀನಪ್ಪ. ಆಹಾ, ಹೇಳಿದೇವೆ ಏನ್ ಮಾಡ್ತೇವೆ? ಮಹಾರಾಜರ ಪುತ್ರ ಅಲ್ವೇ? ಕೈ ಜೋಡಿಸಪ್ಪ. ವಕ್ರತುಂಡ ಮಹಾಕಾಯ
ನಿನ್ನಂತ ಶಿಷ್ಯರನ್ನು ಬಿಡಿದ್ರೆ ನಾವೇ ಧನ್ಯ. ಕೇಳಿದ್ರೆ ಬಹಳ ಚೆನ್ನಾಗಿ ದೊಡ್ಡ ಶಿಖಾಮಣಿಗಳ ಇವ್ರು ಯಾಕೆ ಏನಾದ್ರು ಒಬ್ರು ಹೇಳ್ಸೋಣ. ಇವನು ಹೇಳಿದ್ದಿನ ನಿಮ್ಮಲ್ಲಿ ಯಾರಾದ್ರೂ ಒಬ್ರಿಗೆ ಹೇಳಿದ್ರು ಇದೆಲ್ಲ ನೋಡೋಣ. ಆತನನ್ನ ಹೇಳಿ ಎಲ್ಲ ಒಟ್ಟಿಗೆ ಹೇಳಿ. ಇವನು ಹೇಳಿದಿಲ್ಲ ಹೇಳುವ. ಕರ್ಕಶ ಕರ್ಕಶ ಅದಕ್ಕೆ ಹೇಳಿದ್ರು. ಒಂದು ಹೇಳ್ತೀನಿ, ನಿಮ್ಮಂತ 1000 ಶಿಷ್ಯ ಇರೋ ಬದಲು ಆ ಪ್ರಹ್ಲಾದನಂತ ಒಬ್ಬ ಶಿಷ್ಯ ಇದ್ರೆ ಸಾಕು. ಈಗ ನಾವು ಹೇಳಿಕೊಟ್ಟ ಹಾಗೆ ಹೇಳ್ತೀಯ. ಹೇಳಿ ಗುರುಗಳೇ. ಓಂ ನಮಃ ಶಿವಾಯ. ಓಂ ನಮೋ ಕೇಶವಾಯ. ನಾನು ಹೇಳಿಕೊಟ್ಟ ಹಾಗೆ ಹೇಳುವಾಗ ಓಂ ನಮೋ ಉಮಾಕಾಂತಾಯ. ಓಂ ನಮೋ ರಮಾಕಾಂತಾಯ. ಹಾಗಲ್ಲಯ್ಯ, ನಾನು ಹೇಳ್ಕೊಡ್ತೀನಿ ಹೇಳು. ರಜತಾದ್ರಿ ನಿಲಯ ಗೌರೀಶ ರಜತಾದ್ರಿ ನಿಲಯ ಗೌರೀಶ ರಜತಾದ್ರಿ ನಿಲಯ ಗೌರೀಶ ಅಲ್ಲಪ್ಪ ಅಣ್ಣ, ಇವನೇನು ನಾವು ಹೇಳಿಕೊಡೋದೇ ಒಂದು, ತಾನು ಹೇಳೋದೇ ಒಂದು, ತದ್ವಿರುದ್ಧ ಆದ್ರೂ ಕೂಡ ಬಹಳ ಎಚ್ಚರವಾಗಿದ್ದಾನೆ. ಈ ತರ ಸ್ಥಾನ ಅಲ್ಲಿರ್ಬೇಕು. ಈಗಲೇ ಬನ್ನಿ, ಈ ಪ್ರಹ್ಲಾದನ ಸ್ಥಾನ ಇಲ್ಲಿರ್ಬೇಕು. ಕೂತ್ಕೊಳ್ಳ, ಇಲ್ಲಿ ಕೂತ್ಕೊಳ್ಳಪ್ಪ. ಆಗ ಗುರು ತಾವು ಇಲ್ಲಿ ಬನ್ನಿ, ಇಲ್ಲಿ ಕೂತ್ಕೊಳ್ಳಪ್ಪ. ಬೇಡಿ ಗುರುಗಳೇ. ಆಯ್ತಪ್ಪ, ನಾನು ಇಲ್ಲಿ ಕೂರಬಾರದು. ಹೌದೇ? ಇನ್ಯಾರು ಕೂತ್ಕೋಬೇಕು? ಅದು ನಿಮ್ಮ ಸ್ಥಳ. ನಮಗೆ ನಮ್ಮ ಧರ್ಮ ಸಾರ್ಥಕವಾಯಿತು. ಅದೊಂದಾದ್ರೂ ಅಂತ ಹೇಳ್ಬಿಟ್ಟ, ನಾವಲ್ಲಿ ಕೂತ್ಕೊಳ್ಳೋದಂತೆ. ನಮಗೆ ಬುದ್ಧಿ ಹೇಳೋ ಈತನ ಇಲ್ಲಿ ಕುಳಿಸೋ ಹೋದ್ರೆ ಆತನು ನೀವೇ ಅಲ್ಲಿ ಕುಳಿತುಕೊಳ್ಳಬೇಕು ಅಂತ ಹೇಳ್ತಿದ್ದ. ಆಗ್ಲಿ, ಇನ್ನೊಂದು ನಾನು ಹೇಳ್ಕೊಡ್ತೀನಿ, ಹೇಳ್ತೀಯಾ? ಹೇಳಿ ಗುರುಗಳೇ. ಓಂ ನಮೋ ಕಶ್ಯಪ ಸುಧಾಯ. ಓಂ ನಮೋ ಅಚ್ಯುತಾಯ. ಓಂ ನಮೋ ಕಶ್ಯಪ ಸುಧಾಯ. ಓಂ ನಮೋ ಅಚ್ಯುತಾಯ. ಈ ಎಲ್ಲ ಕೇಳಿದಾಗಲ್ಲ. ಅಣ್ಣ, ಇದನ್ನ ಯಾಕೋ ಹೊಡಿಯೋದು ಮನ್ಸು ಬರೋದಿಲ್ಲ. ಅದಕ್ಕೆ ಹೋಗ್ತಾ ಹೋಗ್ತಾ ಕಲಿತಾನೆ ಅಂತ ಕಾಣುತ್ತೆ. ಕರ್ಕೊಂಡು ಹೋಗೋಣವೆ ಅಂತಪುರಕ್ಕೆ. ಇನ್ನೊಂದು ಮಂತ್ರ ಹೇಳ್ಕೊಟ್ಬಿಡು. ಯಾವುದು? ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ಶಿವಾಯ. ಓಂ ನಮೋ ಕೇಶವಾಯ. ಓಂ ಕಶ್ಯಪಾಯ. ಓಂ ನಮೋ ನಾರಾಯಣಾಯ. ಈಗ ನಮ್ಮ ದಾರಿಗೆ ಬರೋದಿಲ್ಲ. ಆದ್ರಿಂದ ಬರ್ತಾ ಬರ್ತಾ ಕಲಿತಾನೆ ಅಂತ ಕಾಣುತ್ತೆ. ಮುಂದೆ ನೋಡೋಣ ಬನ್ನಿ. ನೀವೆಲ್ಲ ಗಲಾಟೆ ಮಾಡ್ಕೊಂಡು ಹಾಗೆ ಕುಳಿತಿರ್ಬೇಕು. ಏನ್ ಕಲಿತಾರ ನಮ್ಗೆ ಕಲಿಸ್ತಾರ ಗೊತ್ತಿಲ್ಲ.
ಇಲ್ಲ. ಈ ಹಂಬಲವನ್ನೇಕೆ ನನಗೆ ಕರುಣಿಸಿದೆ ತಾಯಿ? ನನ್ನ ಪುತ್ರನನ್ನು ಬಿಟ್ಟು ನಾನು ಅರಕ್ಷಣವು ಜೀವಿಸುವ ಶಕ್ತಿ ನನ್ನಲ್ಲಿ ಸಾಲುತ್ತಿಲ್ಲ. ನಾನೇನು ಮಾಡಲಿ? ದಯಮಾಡಿ ನನ್ನ ಕಂದನನ್ನು ಕರುಣಿಸಬಾರದು. ಏನದು ಆಳವಾದ ಚಿಂತೆ? ಏನಿಲ್ಲ ಸ್ವಾಮಿ. ಮಗನ ಚಿಂತೆಯೇ? ನನ್ನ ಚಿಂತೆಯೇ? ಇನ್ನು ನಾಚಿಕೆಯೇ? ಏನಾದರೂ ವಿಶೇಷ ಇದನ್ನು ಹೇಳು. ಇನ್ನೊಬ್ಬ ಪ್ರಹ್ಲಾದನಿದ್ದರೆ ನೀನು ಈಗ ಒಂಟಿಯಾಗಿ ಕುಳಿತು ಚಿಂತೆ ಮಾಡುವ ಕಾರಣವಿಲ್ಲ. ನಿಜ ತಾನೇ?
ಹಾಗೇನು ಇಲ್ಲ ನಿನ್ನ ಸ್ವಾಮಿ. ಆಸೆ ಅದೇ ತಾನೇ ನೀವು ಸದಾ ಹೀಗೆ ನಗುತ್ತಾ ಇರಬೇಕೆಂಬುದೇ ನನ್ನ ಆಸೆ. ಅಂದರೆ ನಾವು ಇದುವರೆಗೂ ಹೇಳ್ತಾ ಇದ್ದೀವಿ ಛೇ, ಛೇ, ಹಾಗೇನು ಇಲ್ಲ ಸ್ವಾಮಿ. ಇನ್ನು ಹೇಗೆ ಪ್ರೇಯಸಿ? ಸ್ವಾಮಿ, ಇಷ್ಟು ಕಾಲ ನೀವು ಯುದ್ಧಗಳಲ್ಲಿಯೇ ನಿರತರಾಗಿದ್ದೀರಿ. ಈಗಲಾದರೂ ನಿನ್ನ ಹತ್ರವೇ ಇರಬೇಕು ಅಷ್ಟೇ ತಾನೇ? ಹೌದು ನಿನ್ನ ಸ್ವಾಮಿ. ಆಸೆ ಅದೇ ತಾನೇ? ಆ ಆಸೆ ನಮಗೂ ಇದೆ ಪ್ರೇಯಸಿ. ಸ್ವಾಮಿ, ನನ್ನದು ಇನ್ನೊಂದೇ ಒಂದು ಆಸೆ. ಒಂದೇ ಆಸೆ, ಬೇರಾವ ಆಸೆಯೂ ಇಲ್ಲವೇ? ಇಲ್ಲ ಸ್ವಾಮಿ, ನನ್ನ ಪ್ರಹ್ಲಾದನನ್ನು ನೋಡಬೇಕೆಂದು ಆಸೆ. ಓ ಅದಕ್ಕಾಗಿ ಇಷ್ಟೊಂದು ಪೀಠಿಕೆಯ ಮಹಾರಾಣಿಯೊಂದು ಆ ಬಯಕೆ ನಮಗೂ ಇದೆ. ಏನು ಕೇಳಿಸಿದ್ದೇನೆ. ಖಂಡಿತವಾಗಿ ಹೌದು ಪ್ರೇಯಸಿ. ಜೈ ವಿಜಯ್ ಭವ, ವಿಜಯ್ ಭವ. ಕಂದ, ಅಯ್ಯೋ, ಇದೇನು ಕಂದ, ಎಷ್ಟು ಸೊರಗೋಗಿದೆಯಾ? ಊಟ ನಿದ್ರೆ ಮಾಡ್ತಿಲ್ಲವೇ? ಖಯಾದು ಪ್ರಹ್ಲಾದ ಕುಮಾರನ್ನು ವಿದ್ಯಾಭ್ಯಾಸಕ್ಕೆ ಕಳಿಸಿದ್ದು, ಗುರುಕುಲಕ್ಕೆ ಕಳಿಸಿದ್ದು ಕೇವಲ ಊಟ ನಿದ್ರೆಗಳಿಗೆಲ್ಲ, ವಿದ್ಯಾಭ್ಯಾಸಕ್ಕೆ. ವಿದ್ಯಾಭ್ಯಾಸಕ್ಕಾಗಿ ಊಟ ನಿದ್ರೆಗಳನ್ನು ಬಿಡಬೇಕೆ ಸ್ವಾಮಿ? ಸುಖ ಹೆಚ್ಚಾದರೆ ವಿದ್ಯೆ ತಲೆಗೆ ಹತ್ತುವುದಿಲ್ಲ ಅಲ್ಲವೇ ಪೂಜ್ಯರೇ? ಪ್ರಹ್ಲಾದ ಬಾ ಕುಮಾರ. ಕುಮಾರ, ಗುರುಗಳೇ, ಹೇಗಿದ್ದಾನೆ ನಿಮ್ಮ ಶಿಷ್ಯ? ನಾವೇ ಪರಾಮರ್ಶಿಸಬೇಕು. ವಿನಯತೆಯಿಂದ ನಡೆದುಕೊಳ್ಳುವ. ಹೌದು. ಏನು ವಿನಯತೆ, ವಿನಯ. ತಮ್ಮ ಪುತ್ರ ರತ್ನವಲ್ಲವೇ? ಇಂತಹ ಶಿಷ್ಯನನ್ನು ಬಿಡಲು ನಮ್ಮ ಜನ್ಮ ಸಾರ್ಥಕವಾಯಿತು. ಕುಮಾರ ಪ್ರಹ್ಲಾದ, ಗುರುಗಳು ಏನು ಹೇಳಿಕೊಟ್ಟರು ಅದನ್ನು ಹೇಳಬೇಯಾ? ಆಗಲಿ ತಂದೆ.
ನಾವು ಹೇಳಿಕೊಂಡು ಕಾಂತನನ್ನು ಅವನೇ ನಮ್ಮ ಕಾಲ ಮೇಲೆ ನಾವೇ ಆ ಕಲ್ಲನ್ನು ಹೆಚ್ಚಿಕೊಳ್ಳುತ್ತೇವೆ. ಇಲ್ಲ ಮತ್ತೊಮ್ಮೆ ಅವನ ಬಾಯಿಯಲ್ಲಿ ಈ ಶಬ್ದ ಬಂದರೆ ಏನಾಗುವುದು ಗೊತ್ತೇ? ಶಿಕ್ಷಣ ಮಾಡಿದ ತಪ್ಪಿಗೆ ಗುರುವ ಶಿಕ್ಷೆಯನ್ನು ಅನುಭವಿಸಬೇಕಾಗಿದೆ. ಪ್ರಹ್ಲಾದ, ಈಗ ನೀನು ನಾವು ಹೇಳಿಕೊಟ್ಟ ಹಾಗೆ ಹೇಳದಿದ್ದರೆ ನಮ್ಮ ಶಿರಚ್ಛೇದನ ಈ ತರ ನಮ್ಮ ಶರೀರದಲ್ಲಿ ಉಳಿಬೇಕಂದ್ರೆ ನೀವು ನಾವು ಹೇಳಿಕೊಟ್ಟ ಹಾಗೆ ಹೇಳಬೇಕು. ಹೇಳ್ತೀರಪ್ಪ? ಹೇಳಿ ಗುರುಗಳೇ. ಹೇಳ್ತೀಯ ನೋಡೆ ಹೇಳ್ತಾರ. ಈಗ ಲೋಕಕ್ಕೆಲ್ಲ ಸರ್ವೇಶ್ವರನು ನಿಮ್ಮ ತಂದೆ, ಅವನ ಹೆಸರಲ್ಲಿ ಸುಪ್ರಭಾತವನ್ನು ಹೇಳಬೇಕು. ಸುಪ್ರಭಾತವು ನಿಮಗೆ ಓ ಕಶ್ಯಪ ಸುತ. ಸುಪ್ರಭಾತವು ನಿನಗೆ ಓ ಅಚ್ಯುತ. ಅಲ್ಲ, ಅಲ್ಲಿಗೆ ಬರ್ತಾರಲ್ಲ, ಎಲ್ಲಿ ಹೋದ್ರು ಪುನಃ ಅಲ್ಲಿಗೆ ಬರ್ತಾರ. ಸುತ್ತಿ ಬಳಸಿ ಅಲ್ಲಿಗೆ ಬರ್ತಾರ. ಅಲ್ಲಯ್ಯ, ಸುಪ್ರಭಾತವು ನಿನಗೆ ಓ ಕಶ್ಯಪ ಸುತ. ಸುಪ್ರಭಾತವು ನಿನಗೆ ಓ ಅಚ್ಯುತ. ಏನೆಲ್ಲ ಮಾಡೋದು? ಅಲ್ಲಿಗೆ ಬರ್ತಾರಲ್ಲ. ಏನೂ ಮಾಡಂಗಿಲ್ಲ, ಸುಮ್ಮನೆ ನಾವೇ ನಮಗೆ ನೇರ ಹಾಕ್ಬಿಡೋದು. ಹಾಗೆಲ್ಲ ಹೇಳಿದ್ರೆ ಗುರುಕುಲಕ್ಕೆ ಆಹ್ವಾನ ಹೇಳ್ಕೊಡ್ತೀನಿ ಸುಮ್ಮನೆ. ಮತ್ತೆ ಇನ್ನೇನು ಮಾಡೋದು? ಅಲ್ಲಿ ಸುತ್ತಿ ಬಳಸೋನು ಅಲ್ಲಿಗೆ ಬರ್ತಾನೆ, ನಾವು ಅಷ್ಟೇ ಮಾಡಬೇಕು. ನಾನು ಹೇಳಿಕೊಟ್ಟಾಗೇನಪ್ಪ, ಶಿರಚ್ಛೇದನ ಆಗುತ್ತೆ. ಋಷಿಗಳಿಗೆ ಭೀತವನ್ನು ತಂದವನೇ, ಋಷಿಗಳ ಹೃದಯದಿ ನಲಿದಾಡುವವನೇ. ಅಣ್ಣ, ನಮ್ಮ ಹಿರಣ್ಯಕಶಿಪು ಅವರು ಋಷಿಗಳನ್ನ ಕೊಂದ್ಬಿಟ್ಟು ನಾಯಿಗರಿಗೆ ಹಾಕಿದ್ದೇನೋ ಸರಿ. ಯಾವಾಗ ಮನೆ ಮಾಡ್ಕೊಂಡ್ರ ಮುಂದೆ ಯಾವಾಗಲಾದ್ರೂ ಮಾಡ್ಕೊಳ್ಬಹುದಲ್ವೇ? ಬಿಡಿ, ಅದೆಲ್ಲ ಬಿಡೋಣ. ಹಾಗಲ್ಲಪ್ಪ, ದಾನವರಿಗೆ ಶ್ರೇಷ್ಠವನು ಭಕ್ತರಿಗೆ ತಂದವನು. ಭಕ್ತರನ್ನು ಕಾಪಾಡುವ ತಂದೆ ಶ್ರೀಧರನೇ. ನಮಗೆ ಗೊಂದಲ ಆಗ್ಬಿಡುದು ಹೇಳ್ಕೊಡ್ಬೇಕಾದ್ರೆ. ಅಲ್ಲಯ್ಯ, ಹಾಗಲ್ಲ, ನೀನು ಹೀಗೆ ಹೇಳ್ತಾ ಇದ್ರೆ ನಮಗೆ ಶಿರಚ್ಛೇದನ ಅಂತ ಖಂಡಿತ. ಅಯ್ಯೋ ಈಗ ಅಣ್ಣ, ಕೆಲಸ ಮಾಡಿ ಹೀಗೆ ಹೇಳಿದಾಗಲ್ಲ, ಅದನ್ನು ಖಂಡಿತ ತಗೊಂಡ್ ಬರ್ತೀವಿ. ಈಗ ನಾವು ಹೇಳಿಕೊಟ್ಟ ಹಾಗೆ ಹೇಳಿದ್ರೆ ಅಣ್ಣ ಅದಿರ್ಲಿ, ಮುಂದೆ ಹೇಳ್ತಾರೆ ಅಂತ ಅನ್ಸುತ್ತೆ. ಅಲ್ವೇ? ಬೇಡ, ಹೇಳ್ಕೊಟ್ಬಿಡು. ಮುಂದೆ ಹೇಳ್ಕೊಡೋಣ. ಈಗ ಬಾ ಹೋಗೋಣ. ಈ ಮತ್ತೊಂದು ಸರಿ ಹೇಳ್ಕೊಡೋಣ. ಬೇಗ ಸ್ನೇಹಿತರೆ, ನಿಲ್ಲಿ ಪ್ರಾಣ ಹಿಂಸೆ ಮಾಡಬಾರದು, ಅದನ್ನು ಬಿಟ್ಟು ಬಿಡಿ. ಮಾಡಿದರೆ ನಮಗೆ ಆ ಆಟಕ್ಕೆ ಏನು ಮಾಡುವುದು? ಶ್ರೀಹರಿ ಧ್ಯಾನ ಮಾಡುವುದು. ಶ್ರೀಹರಿ ಯಾರವನು? ಅವನು ಸೃಷ್ಟಿಯ ಮೂಲ ಪುರುಷ. ಅವನೆಲ್ಲಿದ್ದಾನೆ? ಅವನಿರುವುದು ವೈಕುಂಠದಲ್ಲಿ. ವೈಕುಂಠ ಅದೆಲ್ಲಿದೆ? ಕ್ಷೀರಸಾಗರದಲ್ಲಿ. ಕ್ಷೀರ ಹಾಗಂದರೇನು? ಹಾಲಿನ ಸಮುದ್ರ. ಹಾಲು? ಅಲ್ಲಿ ಹೋದರೆ ಎಷ್ಟು ಬೇಕಾದ್ರೂ ಹಾಲು ಕುಡಿಬೋದೆ? ಓಹೋ, ನಾನು ಹೇಳಿದಂತೆ ಕೇಳಿದರೆ ಎಲ್ಲರೂ ಹೋಗಬಹುದು. ಸ್ನೇಹಿತರೆ, ಹರಿನಾಮ ಸ್ಮರಣೆಯು ಹಾಲಿಗಿಂತ ರುಚಿಯಾಗಿರುವುದು ಗೊತ್ತೇ? ಹೌದೇ? ಹೇಗೆ? ಹಾಗಾದ್ರೆ ನಾನು ಹೇಳಿದಂತೆ ಎಲ್ಲರೂ ಕೇಳಿದಿರಾ? ಹಾಗಾದ್ರೆ ನಾನು ಆಡಿದಂತೆ ಆಡಿ. ಮಾಡ್ತೀವಿ. ಗೋವಿಂದ ಗೋವಿಂದ ನಾರಾಯಣ ಹರಿ ಗೋವಿಂದ ಗೋವಿಂದ ನಾರಾಯಣ. ಗೋವಿಂದ ಗೋವಿಂದ ನಾರಾಯಣ ಹರಿ ಗೋವಿಂದ ಗೋವಿಂದ ನಾರಾಯಣ ಹರಿ ಗೋವಿಂದ ಗೋವಿಂದ ನಾರಾಯಣ ಗೋವಿಂದ ಗೋವಿಂದ
ಏನೋ ಸಹೋದರ, ಇವನ ಜೊತೆ ಸೇರ್ಕೊಂಡು ನೀನನ್ನ ಹೌದು, ನಾರಾಯಣ ಸ್ತುತಿ ಮಾಡ್ತಾ ಇದ್ದೀನಿ ಅವನಿಗೆ ಹೇಳಿದ ಹಾಗೆ. ಅಯ್ಯೋ, ಅವ್ರು ಹೇಳಿಕೊಟ್ಟ ಅಂತ ನೀನು ನಾರಾಯಣ ಸ್ತುತಿ ಮಾಡ್ತಿದ್ದೀಯ. ಬಹಳ ಚೆನ್ನಾಗಿತ್ತು, ರುಚಿಯಾಗಿತ್ತು, ಸೌಖ್ಯಾಗಿತ್ತು. ಅದಕ್ಕೆ ಬಹಳ ರುಚಿಯಾಗಿದ್ದೆ. ಹೌದು. ಅಯ್ಯ ಪ್ರಹ್ಲಾದ ಕುಮಾರ, ದಯಮಾಡಿ ನಮಗೋಸ್ಕರವಾಗಿ ನಾನು ಹೇಳ್ಕೊಟ್ಟಂಗೆ ಹೇಳ್ಬಿಡಯ್ಯ. ಅಲ್ಲ ಅಣ್ಣ, ನಮಗೋಸ್ಕರ ಅಲ್ಲದೆ ಹೋದ್ರೆ ತಂದೆಗೋಸ್ಕರ ಆದ್ರೂ ಹೇಳಿ ಅಲ್ವೇ? ಅವ್ರ ತಂದೆಗೋಸ್ಕರ ಅವ್ರು ಹೇಳ್ಬೇಡಿ. ನಮ್ಮ ಗುರುಕುಲಕ್ಕೆ ಬಂದ ಮೇಲೆ ಅಷ್ಟಾದ್ರೂ ಕಲ್ತ್ಕೊಳ್ಳೋದು ಬೇಡವೆ? ಅಲ್ಲೂ ಬಿಟ್ಟು ಓಂ ನಮೋ ಹಿರಣ್ಯ ಕಶ್ಯಪಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ಹಿರಣ್ಯ ಕಶ್ಯಪಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ಹಿರಣ್ಯ ಕಶ್ಯಪಾಯ. ಅಡ್ಡಿಲ್ಲ, ಬಿಡಿ, ನಾನು ಹೇಳ್ಕೊಡ್ತೀನಿ. ಬನ್ನಿ, ಈ ಕಡೆ ಬನ್ನಿ. ತಾವು ಹುಷಾರಿದ್ದೀವಿ, ನಾನು ಹೇಳ್ಕೊಡ್ತೇನೆ. ಪ್ರಹ್ಲಾದ, ನಾನು ಹೇಳ್ಕೊಡ್ಲೆ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣಾಯ. ಏನ್ ಹೇಳ್ಕೊಡ್ತಿದ್ದೀರಿ? ಓಂ ನಮೋ ನಾರಾಯಣಾಯ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅಯ್ಯ ಮಂಕ್ ಮುಂಡದೆ. ಓಂ ನಮೋ ಹಿರಣ್ಯ ಕಶ್ಯಪಾಯ. ಅದು ಹೇಳ್ತಾರೆ ಸಹವಾಸ ಸಂಘ ದೋಷ ಅಂತಾರೆ. ಇದು ಸಹವಾಸ ಮಾಡಿ ನಮ್ಮ ಸಂಘ ದೋಷ ಆಗ್ಬಿಡುತ್ತೆ. ಇವಾಗ ಅಣ್ಣ, ನಂಬಿಕೆ ಇರುತ್ತೆ, ತಿದ್ದಕ್ಕಾಗಲ್ಲ. ನೇರವಾಗಿ ಕರ್ಕೊಂಡು ಮಹಾರಾಜರ ಬಳಿ ಕರ್ಕೊಂಡು ಹೋಗ್ಬೇಡ. ನಾವೆಲ್ಲ ಯಾರು ತಿದ್ದಕ್ಕಾಗಲ್ಲ. ಮಕ್ಳ, ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ಓಂ ನಮ ಅಲ್ಲ ಅಲ್ಲ ಕಶ್ಯಪಾಯ ಅಂತ ಹೇಳ್ಬೇಕು. ಪಾಪ ಪ್ರಹ್ಲಾದ ಸಹವಾಸ ದೋಷ, ಸಹವಾಸ ಸಂಘದೋಷ. ತಾವೆಲ್ಲ ಏನ್ ಹೇಳ್ಬೇಕು? ಓಂ ನಮೋ ನಾರಾಯಣ. ಹುಚ್ಚಿನಾಗ್ಬಿಡ್ತೀವಿ. ಪಾಪ ಪ್ರಹ್ಲಾದ ಕುಮಾರ.